30ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರು ಸಂಖ್ಯಾಶಾಸ್ತ್ರದ ಪ್ರಕಾರ ಜನ್ಮ ಸಂಖ್ಯೆ 3ರ ಅಧೀನದಲ್ಲಿರುತ್ತಾರೆ. ಈ ಸಂಖ್ಯೆ ಗುರುಗ್ರಹದ ಪ್ರಭಾವವನ್ನು ಹೊಂದಿದ್ದು ಜ್ಞಾನ, ಸೃಜನಶೀಲತೆ, ಶಿಸ್ತು ಮತ್ತು ಸೇವಾ ಭಾವನೆಗಳನ್ನು ಪ್ರತಿನಿಧಿಸುತ್ತದೆ. ಈ ದಿನಾಂಕದಲ್ಲಿ ಜನಿಸಿದ ಸ್ತ್ರೀಯರು ಸ್ವಭಾವತಃ ಬುದ್ಧಿವಂತರು, ಕಲ್ಪನಾಶೀಲರು ಮತ್ತು ಶ್ರಮಜೀವಿಗಳಾಗಿರುತ್ತಾರೆ. ತಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಅವರು ಶಾರ್ಟ್ಕಟ್ಗಳನ್ನು ಹುಡುಕುವುದಿಲ್ಲ, ಬದಲಾಗಿ ಸಹನೆ, ನಿರಂತರ ಪರಿಶ್ರಮ ಮತ್ತು ಆತ್ಮಸಾಕ್ಷಾತ್ಕಾರದ ಮೂಲಕ ಮುನ್ನಡೆಯಲು ಇಷ್ಟಪಡುತ್ತಾರೆ. ಈ ಸ್ತ್ರೀಯರು ಬಾಲ್ಯದಿಂದಲೇ ಕಲಿಕೆ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಮೌಲ್ಯ ನೀಡುತ್ತಾರೆ. ಹೊಸ ವಿಷಯಗಳನ್ನು ಬೇಗ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರು. ತಮ್ಮ ಪ್ರತಿಭೆಯನ್ನು ಹೊರಹಾಕುವಲ್ಲಿ ಸ್ವಲ್ಪ ಹಿಂಜರಿಕೆ ಅಥವಾ ಆತ್ಮವಿಶ್ವಾಸದ ಕೊರತೆ ಕಾಣಿಸಬಹುದು. ಇದರ ಪರಿಣಾಮವಾಗಿ ಇವರ ಜೀವನದಲ್ಲಿ ಯಶಸ್ಸು ಸಾಮಾನ್ಯವಾಗಿ ತಡವಾಗಿ ಲಭಿಸುತ್ತದೆ. ಆದರೆ ಈ ವಿಳಂಬವು ಇವರಿಗೆ ಜೀವನದ ಆಳವಾದ ಪಾಠಗಳನ್ನು ಕಲಿಸಿ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತದೆ. ಸಮಯ ಬಂದಾಗ ಇವರು ತಮ್ಮ ಇಷ್ಟದ ಕ್ಷೇತ್ರದಲ್ಲಿ ಸ್ಥಿರ ಮತ್ತು ಗೌರವಪೂರ್ಣ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. 30ರಂದು ಜನಿಸಿದ ಸ್ತ್ರೀಯರು ಪ್ರಾಮಾಣಿಕತೆ ಮತ್ತು ಶಿಸ್ತುಗೆ ಬಹಳ ಮಹತ್ವ ನೀಡುತ್ತಾರೆ. ಮನೆಯಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಅಥವಾ ಸಮಾಜದಲ್ಲಿ ಆಗಲಿ ನೇರವಾಗಿ ನಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಸುಳ್ಳು ಅಥವಾ ಕುತಂತ್ರದ ಮಾರ್ಗ ಇವರಿಗೆ ಸಹಜವಲ್ಲ. ಈ ಗುಣದಿಂದಾಗಿ ಕೆಲವೊಮ್ಮೆ ಇವರು ನಿಧಾನವಾಗಿ ಮುನ್ನಡೆಯುವಂತೆ ಕಾಣಬಹುದು. ಆದರೆ ದೀರ್ಘಾವಧಿಯಲ್ಲಿ ಇದೇ ಗುಣಗಳು ಇವರಿಗೆ ವಿಶ್ವಾಸ ಮತ್ತು ಗೌರವವನ್ನು ತರುತ್ತವೆ. ಈ ಸ್ತ್ರೀಯರಲ್ಲಿ ಸೇವಾ ಮನೋಭಾವ ಅತ್ಯಂತ ಬಲವಾಗಿರುತ್ತದೆ. ಕುಟುಂಬದವರಿಗಾಗಿ, ಸಮಾಜಕ್ಕಾಗಿ ಅಥವಾ ದುರ್ಬಲರಿಗಾಗಿ ತ್ಯಾಗ ಮಾಡುವ ಮನಸ್ಸು ಇವರಲ್ಲಿದೆ. ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಸಹಾಯ ಮಾಡುವ ಸ್ವಭಾವ ಇವರಿಗೆ ಆಂತರಿಕ ತೃಪ್ತಿಯನ್ನು ನೀಡುತ್ತದೆ. ಶಿಕ್ಷಣ, ಮಾರ್ಗದರ್ಶನ, ಸಮಾಜ ಸೇವೆ, ಆರೋಗ್ಯ ಸೇವೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇವರು ವಿಶೇಷ ತೃಪ್ತಿ ಮತ್ತು ಯಶಸ್ಸು ಕಾಣಬಹುದು. ಗುರುಗ್ರಹದ ಪ್ರಭಾವದಿಂದಾಗಿ ಜ್ಞಾನ ಹಂಚಿಕೆ, ನಿಸ್ವಾರ್ಥತೆ ಮತ್ತು ಧರ್ಮಬುದ್ಧಿ ಇವರ ಜೀವನದ ಪ್ರಮುಖ ಅಂಶಗಳಾಗಿರುತ್ತವೆ. ಆದರೆ ಈ ಸ್ತ್ರೀಯರ ಜೀವನದಲ್ಲಿ ಕೆಲವು ಸವಾಲುಗಳು ಕಾಣಿಸುತ್ತವೆ. ವಿಶೇಷವಾಗಿ ಕಿರಿಯ ವಯಸ್ಸಿನಲ್ಲಿ ಆತ್ಮವಿಶ್ವಾಸದ ಕೊರತೆ ಇವರನ್ನು ಕಾಡಬಹುದು. ತಮ್ಮ ಸಾಮರ್ಥ್ಯ ಇದ್ದರೂ ಅದನ್ನು ತಾವೇ ಕಡಿಮೆ ಅಂದಾಜು ಮಾಡುವ ಪ್ರವೃತ್ತಿ ಇರುತ್ತದೆ. ಇತರರ ಅಭಿಪ್ರಾಯಕ್ಕೆ ಹೆಚ್ಚು ಮೌಲ್ಯ ನೀಡುವ ಸ್ವಭಾವದಿಂದಾಗಿ ಕೆಲವೊಮ್ಮೆ ತಮ್ಮದೇ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಇದರಿಂದ ತಪ್ಪು ಆಯ್ಕೆಗಳು ಅಥವಾ ತಾತ್ಕಾಲಿಕ ದಾರಿತಪ್ಪುಗಳು ಸಂಭವಿಸುವ ಸಾಧ್ಯತೆಯಿದೆ. 30ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರ ವಿದ್ಯಾಭ್ಯಾಸದ ಜೀವನವು ಅವರ ಸಹಜವಾದ ಬುದ್ಧಿವಂತಿಕೆ, ಸೃಜನಶೀಲತೆ ಮತ್ತು ಶ್ರಮಶೀಲ ಸ್ವಭಾವದ ಪ್ರತಿಬಿಂಬವಾಗಿರುತ್ತದೆ. ಬಾಲ್ಯದಲ್ಲಿಯೇ ಇವರು ಕಲಿಕೆಯತ್ತ ಆಕರ್ಷಿತರಾಗಿದ್ದು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಹೊಂದಿರುತ್ತಾರೆ. ಪಾಠಗಳನ್ನು ಕೇವಲ ಅಂಕಗಳಿಗಾಗಿ ಓದದೆ ಅದರ ಅರ್ಥ ಮತ್ತು ಉಪಯೋಗವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಗುಣ ಇವರಲ್ಲಿದೆ. ಆದರೆ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವಲ್ಲಿ ಆರಂಭಿಕ ಹಂತದಲ್ಲಿ ಸ್ವಲ್ಪ ಹಿಂಜರಿಕೆ ಅಥವಾ ಆತ್ಮವಿಶ್ವಾಸದ ಕೊರತೆ ಕಾಣಿಸಿಕೊಳ್ಳಬಹುದು. ಶಾಲಾ ಹಂತದಲ್ಲಿ ಈ ಸ್ತ್ರೀಯರು ಸಾಮಾನ್ಯವಾಗಿ ಶಾಂತ, ವಿಧೇಯ ಮತ್ತು ಶಿಸ್ತುಬದ್ಧ ವಿದ್ಯಾರ್ಥಿನಿಯರಾಗಿ ಗುರುತಿಸಲ್ಪಡುತ್ತಾರೆ. ಶಿಕ್ಷಕರಿಗೆ ಗೌರವ ನೀಡುವ ಸ್ವಭಾವದಿಂದಾಗಿ ಅವರ ವಿಶ್ವಾಸವನ್ನು ಸುಲಭವಾಗಿ ಗಳಿಸುತ್ತಾರೆ. ಆದರೂ ತಮ್ಮ ಸಾಮರ್ಥ್ಯ ಇದ್ದರೂ ಅದನ್ನು ತಾವೇ ಕಡಿಮೆ ಅಂದಾಜು ಮಾಡುವ ಪ್ರವೃತ್ತಿ ಇವರಲ್ಲಿ ಕಾಣಬಹುದು. ಈ ಕಾರಣದಿಂದ ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಸಂದರ್ಭಗಳಲ್ಲಿ ನಿರೀಕ್ಷಿತ ಮಟ್ಟದ ಫಲಿತಾಂಶ ತಡವಾಗಿ ದೊರೆಯಬಹುದು. ಸರಿಯಾದ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ದೊರೆತರೆ ಇವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸುತ್ತಾರೆ. ಕಾಲೇಜು ಮತ್ತು ಉನ್ನತ ಶಿಕ್ಷಣದ ಹಂತದಲ್ಲಿ 30ರಂದು ಜನಿಸಿದ ಸ್ತ್ರೀಯರು ತಮ್ಮ ಆಸಕ್ತಿ ಮತ್ತು ಮೌಲ್ಯಗಳಿಗೆ ಹೊಂದುವ ವಿಷಯಗಳತ್ತ ಹೆಚ್ಚು ಒಲವು ತೋರುತ್ತಾರೆ. ಶಿಕ್ಷಣ, ಸಾಹಿತ್ಯ, ಭಾಷೆಗಳು, ಮನೋವಿಜ್ಞಾನ,
ಸಮಾಜಶಾಸ್ತ್ರ, ಕಲೆ, ಆರೋಗ್ಯ ಸೇವೆ ಅಥವಾ ಆಡಳಿತಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇವರು ಉತ್ತಮವಾಗಿ ಮೆರೆದಿರುತ್ತಾರೆ. ಸೃಜನಶೀಲ ಬರವಣಿಗೆ, ಬೋಧನೆ ಅಥವಾ ಮಾರ್ಗದರ್ಶನದಂತಹ ಕ್ಷೇತ್ರಗಳಲ್ಲಿ ಇವರ ಬೌದ್ಧಿಕ ಶಕ್ತಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಗುಂಪು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಾಗಲೂ ತಮ್ಮ ಮೌನದೊಳಗಿನ ಚಿಂತನೆಯಿಂದ ವಿಭಿನ್ನ ದೃಷ್ಟಿಕೋನವನ್ನು ನೀಡುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಪರೀಕ್ಷೆಗಳ ಸಮಯದಲ್ಲಿ ಆತಂಕ ಅಥವಾ ಭಯ ಇವರು ಅನುಭವಿಸುವ ಸಾಧ್ಯತೆಯಿದೆ, ಏಕೆಂದರೆ ತಾವೇ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ. ಆದರೆ ನಿರಂತರ ಅಭ್ಯಾಸ, ಶಿಸ್ತು ಮತ್ತು ಸಹನೆಯ ಮೂಲಕ ಇವರು ಈ ಒತ್ತಡವನ್ನು ನಿಯಂತ್ರಿಸಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ಕೆಲವೊಮ್ಮೆ ವಿದ್ಯಾಭ್ಯಾಸದ ದಾರಿಯಲ್ಲಿ ವಿರಾಮಗಳು, ದಿಕ್ಕು ಬದಲಾವಣೆಗಳು ಅಥವಾ ತಡವಾಗುವ ಸಾಧ್ಯತೆ ಇದ್ದರೂ ಅವು ಅಂತಿಮವಾಗಿ ಇವರ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸಿ ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತವೆ. 30ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರ ವಿದ್ಯಾಭ್ಯಾಸದ ಜೀವನವು ನಿಧಾನವಾದರೂ ದೃಢವಾದ ಪ್ರಗತಿಯ ಪಯಣವಾಗಿರುತ್ತದೆ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ತಮ್ಮ ಪ್ರತಿಭೆಯನ್ನು ನಂಬಿಕೊಂಡು ಮುಂದುವರಿದರೆ ಇವರು ವಿದ್ಯಾಭ್ಯಾಸವನ್ನು ತಮ್ಮ ಭವಿಷ್ಯದ ಸ್ಥಿರ, ಗೌರವಪೂರ್ಣ ಮತ್ತು ಅರ್ಥಪೂರ್ಣ ಜೀವನಕ್ಕೆ ಬಲವಾದ ಅಡಿಪಾಯವಾಗಿ ರೂಪಿಸಿಕೊಳ್ಳಬಲ್ಲರು. 30ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರ ವಿವಾಹದ ನಂತರದ ಜೀವನವು ಸಹನೆ, ಜವಾಬ್ದಾರಿ ಮತ್ತು ಮೌನದ ಶಕ್ತಿಯಿಂದ ರೂಪುಗೊಳ್ಳುತ್ತದೆ. ಜನ್ಮ ಸಂಖ್ಯೆ 3ರ ಪ್ರಭಾವದಿಂದ ಇವರು ಒಳಗಿನಿಂದ ಬುದ್ಧಿವಂತರು, ಸೃಜನಶೀಲರು ಮತ್ತು ನೈತಿಕ ಮೌಲ್ಯಗಳನ್ನು ಗೌರವಿಸುವವರು. ವಿವಾಹದ ನಂತರ ಈ ಗುಣಗಳು ಇನ್ನಷ್ಟು ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಇವರು ದಾಂಪತ್ಯವನ್ನು ಕೇವಲ ಸಾಮಾಜಿಕ ಬಾಂಧವ್ಯವಾಗಿ ಅಲ್ಲ, ಭಾವನಾತ್ಮಕ ಮತ್ತು ಧಾರ್ಮಿಕ ಹೊಣೆಗಾರಿಕೆಯಾಗಿ ನೋಡುತ್ತಾರೆ. ದಾಂಪತ್ಯ ಜೀವನದಲ್ಲಿ ಈ ಸ್ತ್ರೀಯರು ಅತ್ಯಂತ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಸಂಗಾತಿಗಳಾಗುತ್ತಾರೆ. ತಮ್ಮ ಪತಿಗೆ ಬೆಂಬಲವಾಗಿ ನಿಲ್ಲುವುದು, ಅವರ ಪ್ರಗತಿಯಲ್ಲಿ ಸಹಕರಿಸುವುದು ಮತ್ತು ಕುಟುಂಬದ ಒಳಿತಿಗಾಗಿ ತ್ಯಾಗ ಮಾಡುವುದು ಇವರ ಸ್ವಭಾವ. ಆದರೆ ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ಹೇಳಿಕೊಳ್ಳಲು ಕೆಲವೊಮ್ಮೆ ಹಿಂಜರಿಯುವ ಕಾರಣ ಒಳಗೊಳಗಿನ ಅಸಮಾಧಾನ ಸಂಗ್ರಹವಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ತೆರೆಯಾದ ಸಂವಹನ ಮತ್ತು ನೇರ ಮಾತುಕತೆ ಇವರ ವಿವಾಹ ಜೀವನಕ್ಕೆ ಬಹಳ ಮುಖ್ಯ. ಕುಟುಂಬ ಜೀವನದಲ್ಲಿ 30ರಂದು ಜನಿಸಿದ ಸ್ತ್ರೀಯರು ಶಿಸ್ತು ಮತ್ತು ಮೌಲ್ಯಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಾರೆ. ಮನೆ ವ್ಯವಸ್ಥೆ, ಕುಟುಂಬದ ಜವಾಬ್ದಾರಿಗಳು ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾರೆ. ಇವರು ತಮ್ಮ ಕರ್ತವ್ಯಗಳನ್ನು ಮೌನವಾಗಿ ಆದರೆ ಶ್ರದ್ಧೆಯಿಂದ ನಿಭಾಯಿಸುತ್ತಾರೆ. ಕೆಲವೊಮ್ಮೆ ಕುಟುಂಬದವರು ಇವರ ಶ್ರಮವನ್ನು ಸಹಜವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದರೂ ಸಮಯದೊಂದಿಗೆ ಇವರ ಮೌಲ್ಯ ಮತ್ತು ಕೊಡುಗೆ ಗುರುತಿಸಲಾಗುತ್ತದೆ. ಆರ್ಥಿಕ ವಿಷಯಗಳಲ್ಲಿ ವಿವಾಹದ ನಂತರ ಈ ಸ್ತ್ರೀಯರು ಹೆಚ್ಚು ಜಾಗರೂಕರಾಗುತ್ತಾರೆ. ಹಣಕಾಸಿನ ನಿರ್ವಹಣೆಯಲ್ಲಿ ಸಂಯಮ ತೋರಿಸಿ ಅನಗತ್ಯ ಸಾಲ ಅಥವಾ ಅಪಾಯದ ನಿರ್ಧಾರಗಳಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಆದರೂ ಕುಟುಂಬದ ಹಿತಕ್ಕಾಗಿ ತಮ್ಮ ಅಗತ್ಯಗಳನ್ನು ಹಿಂದೆ ಸರಿಸುವ ಪ್ರವೃತ್ತಿ ಇವರಲ್ಲಿ ಕಂಡುಬರುತ್ತದೆ. ಈ ಸಂದರ್ಭದಲ್ಲಿ ಸ್ವಯಂ ಮೌಲ್ಯವನ್ನು ಅರಿತುಕೊಂಡು ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯ. ಮಾತೃತ್ವದ ದೃಷ್ಟಿಯಿಂದ 30ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರು ಪ್ರೀತಿಪೂರ್ಣ, ಶಿಸ್ತುಬದ್ಧ ಮತ್ತು ಮಾರ್ಗದರ್ಶಕ ತಾಯಿಗಳಾಗುತ್ತಾರೆ. ಮಕ್ಕಳಲ್ಲಿ ಮೌಲ್ಯಗಳು, ವಿದ್ಯಾಭ್ಯಾಸದ ಮಹತ್ವ ಮತ್ತು ಶಿಸ್ತು ಬೆಳೆಸಲು ಪ್ರಯತ್ನಿಸುತ್ತಾರೆ. ಆದರೆ ಮಕ್ಕಳ ಮತ್ತು ಕುಟುಂಬದ ಜವಾಬ್ದಾರಿಗಳ ಮಧ್ಯೆ ತಮ್ಮ ಮನಸ್ಸಿನ ಆರೈಕೆಯನ್ನು ಮರೆಯದಿರುವುದು ಮುಖ್ಯ. 30ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರ ವಿವಾಹೋತ್ತರ ಜೀವನವು ನಿಧಾನವಾದರೂ ಸ್ಥಿರ ಮತ್ತು ಅರ್ಥಪೂರ್ಣ ಪಯಣವಾಗಿರುತ್ತದೆ. ಪರಸ್ಪರ ಗೌರವ, ತೆರೆಯಾದ ಸಂವಹನ ಮತ್ತು ಸಮತೋಲನ ಕಾಯ್ದುಕೊಂಡರೆ ಇವರ ದಾಂಪತ್ಯ ಜೀವನ ಶಾಂತ, ಭದ್ರ ಮತ್ತು ತೃಪ್ತಿದಾಯಕವಾಗುತ್ತದೆ. ತಮ್ಮ ಶ್ರಮ, ನಿಷ್ಠೆ ಮತ್ತು ಮೌಲ್ಯಗಳ ಮೂಲಕ ಇವರು ಕುಟುಂಬದಲ್ಲಿ ಮೌವನದ ಶಕ್ತಿಯಾಗಿ ಬೆಳೆಯುತ್ತಾರೆ. ಹಣಕಾಸಿನ ವಿಷಯದಲ್ಲಿ 30ರಂದು ಜನಿಸಿದ ಸ್ತ್ರೀಯರು ವಿಶೇಷ ಎಚ್ಚರಿಕೆಯನ್ನು ವಹಿಸಬೇಕು.
ಕುಟುಂಬ ಅಥವಾ ಸಂಬಂಧಗಳ ಕಾರಣದಿಂದ ಅತಿಯಾದ ಸಾಲ ಅಥವಾ ಹಣಕಾಸಿನ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಭಾವನಾತ್ಮಕ ನಿರ್ಧಾರಗಳಿಂದ ಹಣಕಾಸಿನ ಸಮಸ್ಯೆಗಳು ಉಂಟಾಗದಂತೆ ಸ್ಪಷ್ಟ ಯೋಜನೆ ಮತ್ತು ಸ್ವಯಂ ನಿಯಂತ್ರಣ ಅಗತ್ಯ. ಅಪರೂಪವಾಗಿ ತಪ್ಪು ವ್ಯಕ್ತಿಗಳ ಪ್ರಭಾವದಿಂದ ಕಾನೂನುಬಾಹಿರ ಅಥವಾ ಅಸಮರ್ಪಕ ಚಟುವಟಿಕೆಗಳ ಅಂಚಿಗೆ ಹೋಗುವ ಅಪಾಯವೂ ಇರಬಹುದು. ಆದ್ದರಿಂದ ವಿವೇಕ ಮತ್ತು ಜಾಗರೂಕತೆ ಬಹಳ ಮುಖ್ಯ. ಕೆಲವೊಮ್ಮೆ ಗೊತ್ತಿದ್ದು ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸ್ವಭಾವ ಈ ಸ್ತ್ರೀಯರಲ್ಲಿ ಕಾಣಬಹುದು. ಇದು ಒಳಗಿನ ಗೊಂದಲ, ಆತ್ಮವಿಶ್ವಾಸದ ಕೊರತೆ ಅಥವಾ ಸಾಮಾಜಿಕ ಒತ್ತಡದಿಂದ ಉಂಟಾಗುತ್ತದೆ. ಅಪರೂಪದ ಸಂದರ್ಭಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಬಲವಾಗಿ ಹೇರುವ ಧೋರಣೆಯೂ ಕಾಣಿಸಬಹುದು. ಇಂತಹ ಸಮಯದಲ್ಲಿ ಸ್ವಯಂ ಪರಿಶೀಲನೆ, ಆಧ್ಯಾತ್ಮಿಕ ಚಿಂತನೆ ಮತ್ತು ನಂಬಿಕೆಯ ವ್ಯಕ್ತಿಗಳ ಸಲಹೆ ಇವರಿಗೆ ಸಹಾಯಕವಾಗುತ್ತದೆ. 30ನೇ ತಾರೀಕಿನಲ್ಲಿ ಜನಿಸಿದ ಸ್ತ್ರೀಯರು ನಿಧಾನವಾಗಿ ಆದರೆ ದೃಢವಾಗಿ ಯಶಸ್ಸಿನತ್ತ ಸಾಗುವವರು. ತಮ್ಮ ಮೌಲ್ಯಗಳನ್ನು ಅರಿತುಕೊಂಡು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಜಾಗರೂಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಇವರು ಜೀವನದಲ್ಲಿ ಸ್ಥಿರತೆ, ಗೌರವ ಮತ್ತು ಆಂತರಿಕ ತೃಪ್ತಿಯನ್ನು ಸಾಧಿಸುತ್ತಾರೆ. ಜೂಜು, ಅತಿಯಾದ ಸಾಲ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳಿಂದ ದೂರವಿದ್ದು ಶ್ರಮ, ಶಿಸ್ತು ಮತ್ತು ಸೇವಾ ಮನೋಭಾವವನ್ನು ಮುಂದುವರಿಸಿದರೆ ಇವರ ಜೀವನ ಪಯಣ ಅರ್ಥಪೂರ್ಣವಾಗಿದ್ದು ಸಮಾಜದಲ್ಲಿ ಗೌರವಪೂರ್ಣ ಸ್ಥಾನವನ್ನು ಗಳಿಸಬಹುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.